ಅಲ್ಲಿ ಬೋರ್ಡ್ ಇದೆ, ವೀರಮಲೆ ಬೆಟ್ಟಕ್ಕೆ ಹೋಗುವ ದಾರಿ. ಸೊ ಇಲ್ಲಿಗೆ ನಾವೀಗ ಹೋಗುವ, ಆಮೇಲೆ ಎಲ್ಲ ನೋಡುವ. ಓಕೆ, ನೋಡಿ ಇಲ್ಲೊಂದು ವ್ಯೂ. ಅಲ್ಲೇ ಅವರು ತೋರಿಸಿದ್ದ ಅಂತ ಕಾಣ್ತದೆ ನನಗೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈಗ ನಾವು ಪುತ್ತೂರಲ್ಲಿದ್ದೇವೆ. ಪ್ರಾರ್ಥನ್ ಗಾರ್ಡನ್ ಹತ್ರ ಪಾಸ್ ಆಗ್ತಾ ಇದ್ದೇನೆ. ಈಗ ಎಂಥ ವಿಷಯ ಗೊತ್ತುಂಟಾ, ನಾನೀಗ ಪುತ್ತೂರಿಗೆ ಸಾಮಾನು ತಗೊಳ್ಳಿಕ್ಕೆ ಬಂದಿದ್ದೆ. ಹಾಗೆ ಅದರಲ್ಲಿ ನಿಮಗೊಂದು ತೋರಿಸುವ ಅಂತೇಳಿ ಒಂದು ವಿಶೇಷ ಪ್ಲೇಸ್ ಒಂದಿದೆ. ಸೊ ವಿ ಕ್ಯಾನ್ ಸಿ ದ್ಯಾಟ್. ಮೊನ್ನೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಬಿಯರ್ ಮಲೆ ಅಂತ ಹಾಕಿದರು, ಹೇಳಿದರು ಹೋಗ್ತಾ ಹೋಗ್ತಾ. ಆ್ಯಕ್ಚುಲಿ ಅದು ವೀರಮಲೆ ಬೆಟ್ಟ ಅಂತ. ವೀರಮಲೆ ಮಲೆ ಅಂದರೆ ಅದೇ ಹಿಲ್ ಸ್ಟೇಷನ್ ಅಂತ. ಸೊ ವಿ ಕ್ಯಾನ್ ಗೋ ನಾವು. ಸೊ ಅಲ್ಲಿಗೆ ಹೋಗುವ ಅಂತ. ಅಲ್ಲಿಗೆ ಹೋಗ್ತೇನೆ, ಹೋಗಿ ನಿಮಗೆ ತೋರಿಸ್ತೇನೆ. ಯಾ, ದೊಡ್ಡ ದೊಡ್ಡ ಗುಂಡಿಯಾಗಿದೆ ಗೈಸ್. ವಾಟ್ ಕ್ಯಾನ್ ವಿ ಡೂ? ಓಹ್, ಗೋಮಾತೆ ಗೋಮಾತೆ. ಇಲ್ಲಿ ನೋಡಿ, ಗೋಮಾತೆ 1 2. ಅವತ್ತೆಲ್ಲ ಬುಂಡೇಲ್ ಅಂತ ಹೇಳ್ತೇವೆ. ಅಂದರೆ ಎಲ್ಲ ತುಂಬ ದನಗಳು ಒಟ್ಟಿಗೆ ಹೋಗೋದು ಸಾಯಂಕಾಲದ ಹೊತ್ತಲ್ಲಿ. ಹಾಗೆ ಕಾಣ್ತಾ ಇದ್ದೆ ನಾನು ಸಣ್ಣದಿರುವಾಗ. ಈಗೆಲ್ಲ ಉಲ್ಟಾಗಿದೆ ಗೈಸ್. ಈಗ ದನ ಕಾಣೋದೇ ವಿಶೇಷ, ಅದರಲ್ಲಿ ಸಾಕೋದಂತೂ ಇನ್ನೂ ವಿಶೇಷ. ಯಾಕಂತ ಹೇಳಿದರೆ ಈಗೆಲ್ಲ ಒಟ್ಟಿಗೆ ಇರುವ ಕುಟುಂಬ ಅಲ್ಲ ಇರೋದು. ಹಾಗಾಗಿ ಎಲ್ಲ ಬೇರೆ ಬೇರೆ ಸಪ್ರೇಟ್ ಆಗಿರ್ತಾರೆ. ಒಂದೊಂದು ಫ್ಯಾಮಿಲಿಯು ಒಂದೊಂದು ಮನೆಯಲ್ಲಿ ಹಾಗೆ ಇರೋದಲ್ಲವ. ಹಾಗಾಗಿ ಇಬ್ಬರು ಸಹ ಕೆಲಸಕ್ಕೆ ಹೋಗ್ತಾರೆ. ಆಮೇಲೆ ಟೈಮ್ ಈಸ್ ನಾಟ್ ಗೆಟಿಂಗ್ ಟು ಸಿ ದ್ಯಾಟ್ ಆಲ್ ಅಲ್ವಾ. ಆದ ಕಾರಣ ದನಗಳು ಕಮ್ಮಿಯಾಗಿದೆ. ನಾವೀಗ MRPL ಪೆಟ್ರೋಲ್ ಬಂಕ್ ಹತ್ರ ಇದ್ದೇವೆ ಗಾಯ್ಸ್. ಪೆಟ್ರೋಲ್ ರೇಟ್ ಎಷ್ಟೊಂದು ಗೊತ್ತಿಲ್ಲ, 110 ಇತ್ತು. ನಾನು ಆ ಗಾಡಿ ಕೊಟ್ಟು ಈಗ ನನಗೆ ಬೇರೆ ಗಾಡಿ ಯಾವುದು ತೆಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ FZ ಇತ್ತಲ್ಲ ಗೈಸ್. ಈ ವ್ಲಾಗ್ ನೋಡಿಕೊಂಡಿದ್ದವರಿಗೆ ಗೊತ್ತಿರ್ತದೆ. ಸೊ FZ ಮತ್ತು ಇದೊಂದು ಸ್ಪ್ಲೆಂಡರ್, ಇದು ಮೊದಲಿಂದಲೇ ಇತ್ತು ನನ್ನ ಹತ್ರ. ಸೊ ಈಗ ರೈಡ್ ಮಾಡೋದಿದ್ರೆ ಇದರಲ್ಲಿ ಮಾಡಬೇಕಷ್ಟೇ. ಏನು ಮಾಡೋಣ. ನಾಳೆ DZ ರಿಲೀಸ್ ಗಾಯ್ಸ್. ತಮಿಳಲ್ಲಿ ಲೋಕೇಶ್ ಕನಗರಾಜ್ ಅಂತ ಹೇಳಿ ಒಬ್ಬರು ಡೈರೆಕ್ಟರ್ ಇದ್ದರು. ಸೊ ಅವರೀಗ ಹೀರೋ ಆಗಿ ನಟಿಸೋದು ಅಂತ ಕಾಣ್ತದೆ. ಸೊ ನಾಳೆ ನೋಡಬೇಕು, ಆದರೆ ಹೋಗಬೇಕು. ಇದೀಗ ದರ್ಬೆ ಹತ್ತಿರಕ್ಕೆ ಬಂದೆವು ನಾವೀಗ. ಇಲ್ಲಿಂದ ಸ್ವಲ್ಪ ಹಿಂದೆ, ನಾವೀಗ ದರ್ಬೆಗೆ ಹೋಗೋದ್ರಿಂದ ಸ್ವಲ್ಪ ಹಿಂದೆ ಒಂದು ಜಾಗ ಸಿಗ್ತದೆ. ಇಲ್ಲಿ ನಾವು ಟರ್ನ್ ಮಾಡಬೇಕು ಮೇಲೆಗೆ. ಇಲ್ಲಿ ಬೋರ್ಡಲ್ಲ ಎಂತ ಕಾಣೋದಿಲ್ಲ, ಸರಿಯಾಗಿಲ್ಲ ಬೋರ್ಡ್ಗಳು. ಹೆವಿ ಜಾರ್ತದ ಅಂತ ಇದು ಇದು ಮೇ ಬಿ ರೂಟ್ ಬೇರೆ ಆಯ್ತಾ ಅಂತ. ಎಂಥ ಅವಸ್ಥೆ ಮಾರೆ. ಇಲ್ಲಿ ತಿರುಗಿಸ್ಬೇಕಲ್ಲ, ಇನ್ನು ಇಲ್ಲೇ ತಿರುಗಿಸೋಬೇಡಿ. ನಮಗೀಗ ಈ ಕಾಂಕ್ರೀಟ್ ರೋಡಿಗಿಂತ ಹೆಚ್ಚು ಒಳ್ಳೆಯದು ಯಾವುದು ಹೇಳಿ? ಮಡ್ ರೋಡೆ, ಜಾರುವುದಿಲ್ಲ. ಓಹ್, ಇಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಮನೆಗಳಿದೆ. ಸ್ಕಾರ್ಪಿಯೋ ಎಲ್ಲ ಇಟ್ಟಿದ್ದಾರೆ. ದರ್ಬೆ ಹಾಜಿ P. ಅಬ್ದುಲ್ಲಾ. ಓಹೋ, ಅಣ್ಣ ನೋಡೋದು ಇದಲ್ಲ ಗಾಯ್ಸ್, ವೀರಮಲೆಗೆ.
ನೋಡುವ, ಇಲ್ಲೇ ಹೋಗ್ತೇನೆ ನಾನು, ಆಯಿತಾ? ಬೆಟರ್. ಓ, ಅಲ್ಲಿ ಮುಂದೆ, ಸ್ವಲ್ಪ ಮುಂದೆ ಗೈಸ್. ಯಾರಾದರೂ ನೋಡಿದರೆ ನನ್ನನ್ನು ಹೊಡೆದು ಓಡಿಸೋರು, ಎಂತ ಮಾರ ರಾಂಗ್ ರೂಟಲ್ಲಿ ಬತ್ತಿ ಅಂತ. ಸೊ ಇದೆ, ಇಲ್ಲಿ ಬೋರ್ಡ್ ಇದೆ, ಬೀರಮಲೆ ಬೆಟ್ಟಕ್ಕೆ ಹೋಗುವ ದಾರಿ. ಸೊ ಇಲ್ಲಿಗೆ ನಾವೀಗ ಹೋಗುವ, ಆಮೇಲೆ ಎಲ್ಲ ನೋಡುವ. ಓಕೆ, ಈ ಗಾಡಿ ಉಂಟಲ್ಲ ಗೈಸ್, ಸ್ಪ್ಲೆಂಡರ್ ಅಂತ ಹೇಳೋದು ನಾವು. ಏನಿದು ಇಷ್ಟು ಚಿಕ್ಕದು ಗಾಡಿ, ಸಿ ಸಿ ಎಲ್ಲ ಕಡಿಮೆ ಅಂತ, ಬಟ್ ಎಷ್ಟು ಚಂದ ಉಂಟಾಗುತ್ತಂಡ ಇದು. ಅಲ್ಲಿ ನೋಡಿ, ಎಲ್ಲೋ ಟಿಯಾಗೋ, ಶಾಶ. ಅನೈತಿಕ ಚಟುವಟಿಕೆ ಮಾಡಬಾರದಂತ ಇಲ್ಲಿ, ಗೊತ್ತಾಯ್ತಲ್ಲ? ಜ್ಯೋತಿಷ್ ಶಾಲೆ ಉಂಟು ಇಲ್ಲಿ, ಖಾಸಗಿ ರಸ್ತೆ ಅಂತ ಒಂದು. ಅನ್ನ ನೋಡಿಕೊಂಡು ಹೋಗುದು. ಓಹ್, ಇದೀಗ ಜಸ್ಟ್ ಒಂದು ಮಳೆ ಬಂತು, ಹಾಗಾಗಿ ಹೀಗೆ ಕಾಣೋದೀಗ. ಬಟ್ ಇಲ್ಲಿಂದ ವ್ಯೂ ಮಾತ್ರ ಒಳ್ಳೆ ಉಂಟಂತ, ಇಡೀ ಪುತ್ತೂರು ಕಾಣ್ಬೋದಾ ಅಂತ ನಮಗೆ ಅಲ್ಲ, ಮೋಸ್ಟ್ಲಿ. ನಾನು ಇದಿಲ್ಲಿಗೆ ಶುರು ಬರೋದು ಗೈಸ್, ನಾನು ನೋಡ್ತೇನೆ, ನೀವು ನೋಡಿ, ಆಯಿತಾ? ಓಕೆ. ಇದು ಮೋಸ್ಟ್ಲಿ ಆ ಗೇಟ್ ಇರಬೇಕು. ಸೂರ್ಯಾಸ್ತ ಆಗ್ತಾ ಇದೆ, ನೋಡಲಿಕ್ಕೆ ಇದೆ ಅಂತ. ಓ, ಇದುವೆ ಇಲ್ಲಿ ಎಂತ ಬಂದಲ್ಲ ಎಂತಿಲ್ಲ, ಸೀದಾ ಹೋಗ್ಬೋದು. ನೋಡಿ ಇಲ್ಲೊಂದು ವ್ಯೂ. ಅಲ್ಲೇ ಅವರು ತೋರಿಸಿದ್ದ ಅಂತ ಕಾಣ್ತದೆ ನನಗೆ. ಎಂಥದ್ದು ಬಿಯರ್ ಬಾಟ್ಲಿಯನ್ನು. ಬೀರಮಲೆಯಲ್ಲಿ ಬಿಯರ್ ಮಲೆ ಆಗ್ತಾ ಉಂಟು ಅಂತ. ಇಲ್ಲಿ ಲೇಔಟ್ ಸಹ ಎಲ್ಲ ಇದೆ. ಓಹೋ, ಆಲ್ರೆಡಿ ಇಲ್ಲೆಲ್ಲ ಅಭಿವೃದ್ಧಿ ಆಗಿದೆ, ಎಲ್ಲ ಹಾಕಿದ್ದಾರೆ ನೋಡಿ. ಗಾಂಧಿ ಮಂಟಪ ಒಂದುಂಟು. ಇಲ್ಲಿ ನೋಡಿ, ಇಲ್ಲಿ ಎಂತಾದರೂ ಮಾಡ್ಬೋದು, ಎಂತಾದರೂ ಫಂಕ್ಷನಲ್ಲಿದ್ದರೆ. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ ಅಂತೆ, ಅದೇನೋ ಸರಿ. ಆದರೆ ಶೂ ಎಂತ ಗೈಸಿದು, ಸಕ್ಕತ್ತಿದೆಲ್ಲ. ಅದು ಯಾವುದು ವಿವೇಕಾನಂದ ಅಂತ. ನಾನು ನಿಮಗೆ ಮೊಬೈಲಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೇನೆ, ಆಯಿತಾ? ಅದೆಲ್ಲ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನಿಮಗೆ. ಸೊ ಹೇಗಿದೆ ಗೈಸ್ ಬೀರಮಲೆ ಬೆಟ್ಟ ಇದು? ಸೊ ಇಲ್ಲಿ ನೋಡಿ, ಇಲ್ಲೊಂದು ಸುಮಾರು ಇದೆಲ್ಲ ಇದೆ, ಡೆಕೋರೇಷನ್ಸ್ ಎಲ್ಲ ಮಾಡಲಿಕ್ಕೆ. ಓಕೆ, ಇಲ್ಲೊಂದು ಮಂಟಪ ಇದೆ, ಕ್ಲೀನ್ ಆಗಿ ಇದೆ. ಇಲ್ಲಿಂದ ಫುಲ್ಲು ಪುತ್ತೂರೇ ಕಾಣ್ತದೆ ನಮಗೆ. ಓಕೆ, ಇಲ್ಲಿಂದ ಈಗ ಹೊರಡುವಂಥ ಸಮಯ ಹೊರಡ್ತೇನೆ. ಓಕೆ ಗೈಸ್.
ಓಕೆ ಮೆಕ್ಯಾನಿಕ್ಕು ಅಲ್ಲೆಂತ ಇದೆ ಅಂತ ಗೊತ್ತಿಲ್ಲ. ಹಿಂದುಗಡೆ ನೋಡು, ಎ ಸುಬ್ಬಯ್ಯ ಪಕ್ಕಳರ ಸ್ಮರಣಾರ್ಥ ಅಂತೆ, ಪುತ್ತೂರು ಪ್ರಾಪರ್ಟೀಸ್. ಇಲ್ಲಿ ಹಿಂದೆ ಎಂತ ಇದೆ? ಏನಿಲ್ಲ ಮೋಸ್ಟ್ಲಿ. ಓಹ್ ಲೈಟ್ನಿಂಗ್ ಅರೆಸ್ಟರ್ ಅಂತ, ಲೈಟ್ನಿಂಗ್ ಅರೆಸ್ಟರ್ ಇನ್ಸ್ಟಾಲ್ಡ್ ಶ್ರೀ ಅಶೋಕ್ ಕುಮಾರ್ ರಾಯ್, ಆನರೇಬಲ್ MLA ಪುತ್ತೂರ್. ಓಹೋ, ಅದು ಸರಿ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಒಂದು ದೊಡ್ಡ ದೊಡ್ಡ ಇದರಲ್ಲಿ, ಅದೆಲ್ಲ ನಮ್ಮ MLA ಅವರದ್ದು, ಪುತ್ತೂರು MLA ಈಗ. ಸಕ್ಕದಿದೆ ಅಲ್ಲ ಗೈಸ್. ಓಕೆ, ಹೀಗೆ ಹೋಗೋಣ. ಇದು ಬ್ಯಾಕ್ ಸೈಡ್ ಆಯಿತಾ? ಬ್ಯಾಕ್ ಸೈಡ್ ಎಲ್ಲಿವರೆಗೆ ಹೋಗ್ತದೆ? ಅದು ಎಲ್ಲಿಗೂ ಹೋಗ್ತದೆ ಮಾರ್ರೆ. ಅದೆಂಥದ್ದು, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ಲಿ. ನಂತರ ಅದೆಂಥದ್ದು ಪ್ರೈವೇಟ್ ಪ್ರಾಪರ್ಟಿಯಾಗಿ ಕಾಣ್ತಾ ಉಂಟು ನನಗೆ. ಇಲ್ಲಿಂದ ಕೆಳಗೂ ಸಹ ರೋಡ್ ಹೋಗ್ತದೆ. ಅದೆಂಥದ್ದೋ ಬೇರೆ ಗೈಸ್, ಒಂದ ಮನೆ ಅಥವಾ ಎಂಥಾರು ಗೌರ್ಮೆಂಟ್ ಪ್ರಾಪರ್ಟಿ ಇರಬೇಕು. ಇಲ್ಲಿಂದ ಹಿಂದೆಯಿಂದಲೂ ಹೋಗ್ಲಿಕ್ಕೆ ಆಗ್ತದೆ ಆಯ್ತಾ? ಹಬ್ಬ. ಸೊ ಇಲ್ಲಿಂದ ರೋಡ್ ಮುಂದುವರಿತದೆ, ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ ಮಾತ್ರ. ಇನ್ನೊಮ್ಮೆ ಬೇಕಾದರೂ ಬರುವ. ಆಯಿತಾ? ಪೀಸ್ಫುಲ್ಲಾಗಿದೆ ಮಾತ್ರ. ಸ್ವಲ್ಪ ಬಿಸಿಲಿರುವಾಗ ಬರಬೇಕು, ಆವಾಗ ಚೆಂದಾಗಿ ಕಾಣ್ತದೆ. ಇಲ್ಲಿ ನೋಡಿ ಲೇಔಟ್ಸ್, ಬೌದ್ಧಿಕ ಎಂಥದ್ದು, ಬೌದ್ಧಿಕ ದಿವ್ಯಾಂಗರ ವಸತಿಯುತ ಕೇಂದ್ರ, ಪ್ರಜ್ಞಾಶ್ರಮ ಕೆಳಗೆ. ಅದು ಸರಿ. ಅಲ್ಲಿ ಮತ್ತೆಂಥದ್ದು ಉಂಟು, ಎಂಥ ವಾಲಿಬಾಲ್ ಆಡ್ತಾ ಇದ್ದಾರೆ ಅಲ್ಲಿ. ಇಲ್ಲೆಂಥ ಸಾಲು ಮರದ ತಿಮ್ಮಕ್ಕ ಉದ್ಯಾನ. ಓ, ಅದು ಸಾಲು ಮರದ ತಿಮ್ಮಕ್ಕರ ಉದ್ಯಾನ ಅಂತೆ. ಅಲ್ಲಿಗೆ ಇನ್ನೊಂದು ಸಲ ಬರ್ತೇನೆ ಗೈಸ್. ಎಂತ ಇಲ್ಲ ಈಗ, ಹಾಗೆ ನೋಡೋ ಹಾಗೆ 4 ಉಯ್ಯಾಲೆ ಇದೆ. ಓಕೆ, ನಾನು ಬರುವಾಗ ಜಸ್ಟ್ ಬಂದು ಹೋಗುವ ಅಂತ ಮಾಡಿದ್ದು. ಇದೊಂದು ಆಗ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಗೈಸ್. ಇಲ್ಲಿ ನೋಡಿ, ಸ್ವಲ್ಪ ಗಾಯ ಆದಾಗ ಆಗಿದೆ. ಎಂತ ನೋಡೋದು ಅಂತ. ಇದು ಮಾತ್ರ ಅಲ್ಟಿ ವ್ಯೂ ಗಾಯ್ಸ್. ಎಂತ ಡೌನ್ ನೋಡಿ. ಬ್ರೇಕೆಲ್ಲ ಇಲ್ಲದಿದ್ದರೆ ಉಂಟಲ್ಲ. ಈ ಬ್ರೇಕ್ ಅಂತ ಹೇಳೋದು ಒಂದು ಎಂಥ ಒಂದು ಉಪಕಾರದ ವಿಷಯ ಅಲ್ಲ ಗೈಸ್. ಇಲ್ಲಿ ಸಹ ಮನೆಯೆಲ್ಲ ಇದೆ ಮಾರ್ರೆ. ಇದೆ. ಓಕೆ, ಎಲ್ಲ ಸೈಟ್ಗಳೇ ಇರೋದು. ಇಲ್ಲೆಲ್ಲ ಸೈಟ್ ಮಾಡಿ ಈ ಗುಡ್ಡವನ್ನೆಲ್ಲ ಇದ್ದಾರೆ ಮಾತ್ರ. ಕಾಲೇಜ್ ಗೈಸ್ ಬೇಗ ಬರ್ತಾರೆ ಇಲ್ಲಿಗೆ, ಕೆಲವರು ಬರ್ತಾರೆ. ಇದೊಂದು ಮಾತ್ರ ಎಲ್ಲ ಒಟ್ಟಿಯಾಗೂ ಉಂಟಲ್ಲ ಗೈಸ್. ಸಕ್ಕತ್ತಿದೆ. ಓಕೆ,
ಆ್ಯಂಬುಲೆನ್ಸ್ ಬರ್ತಾಯಿದೆ ಗೈಸ್. ಯಾರಿಗೇನು ತೊಂದರೆ ಆಗದಿರಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳಿಕೊಳ್ಳುವ ಗೈಸ್. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಆ್ಯಂಬುಲೆನ್ಸಲ್ಲಿ ಹೋಗುವ ಒಂದು ವಹಿವಾಟೇ ಆಗಲಿಲ್ಲ, ಅಷ್ಟು ಒಂದು ಕಷ್ಟದ ವಿಷಯ ಅದು. ಹಾಗಾಗಬಾರ್ದು ಯಾರಿಗೂ ಸಹ. ಸೊ ಇಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ನಮ್ಮ ಪುತ್ತೂರು ಪೇಟೆಗೆ ಹೋಗ್ತೇವೆ ನಾವು, ಅಲ್ಲಿಂದ ರೈಟಿಗೆ ತಗೊಂಡ್ರೆ ಸುಳ್ಯಕ್ಕೆ ಹೋಗ್ತೇವೆ. ಆಯಿತಾ? ಗರ್ಲ್ಸ್ ನನಗೆ ಈ ವ್ಲಾಗ್ ಮಾಡಲಿಕ್ಕೆ, ನಾನು ವ್ಲಾಗ್ಸನ್ನು ನೋಡ್ತಾ ಇರ್ತೇನೆ ಬೇರೆಯವರದ್ದು. ಅದನ್ನು ನೋಡಿದಾಗ ಇವತ್ತು ನಾನು ಮಾಡಲಿಲ್ಲಲ್ಲ ಅಂತ ಕಾಣುದು ನನಗೆ. ಎಂತ ಮಾಡೋದು ಅದಕ್ಕೆ? ವಾಟ್ ಕ್ಯಾನ್ ಐ ಡೂ? ದಿಸ್ ಈಸ್ ಪುತ್ತೂರು ಸಿಟಿ ಗೈಸ್. ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗ್ತಾ ಉಂಟು. ಓಕೆ, ನನಗೆ ಅದೊಂದು ಬೀರಮಲೆ ಬೆಟ್ಟ ತೋರಿಸಿದಿತ್ತು. ಸೊ ಮತ್ತೆ ಸಿಗ್ತೇನೆ ನಿಮಗೆ. ಓಕೆ, ಮನೆಯಲ್ಲಿ ಎಲ್ಲಿಯಾದರೂ, ಬಿಕಾಸ್ ಈಗ ಮಳೆ ಬರುವ ಚಾನ್ಸಸ್ ಎಲ್ಲ ಇದೆ. ಸುಮ್ಮನೆ ನಾವು ಈ ಗೋಪುರವನ್ನು ಲಗಡಿ ಕೊಟ್ಟರೆ ಅದೇ ಯಾವ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಇವು ಒಂದು ಯಾವಾಗಾದ್ರೂ ಮನಸ್ಸಾಗುವಾಗಾದರೂ ಆಗ್ತಾ ಉಂಟು ಮಾಡಲಿಕ್ಕೆ. ಅದು ಇಲ್ಲದಿದ್ದರೆ ಮತ್ತೆ ನನಗೊಂದು ಮೋಟೋ ವ್ಲಾಗಿಂಗ್ ಮಾಡುವ ಒಂದು ಸೋರ್ಸೇ ಹೋದಾಗ್ತದೆ. ಸೊ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಟೇಕ್ ಕೇರ್. ಸೊ ಗೈಸ್, ಮನೆಗೆ ತಲುಪಿ ಆಯಿತು. ಹೇಗಿತ್ತು ಬೀರಮಲೆ ಬೆಟ್ಟ, ಬೀರಮಲೆ? ಸೊ ಕಮೆಂಟ್ ಮಾಡಿ, ಇನ್ನು ನೆಕ್ಸ್ಟ್ ಹೇಗಿರುವ ಬ್ಲಾಗ್ಸ್ ಬರ್ತದೆ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್, ಪೀಸ್.